ಇದು ವೆಲ್ಕಮ್ ಡ್ರಿಂಕ್ ಕೊಡಾತಾರೆ ಇದು ಇತಿ ಇಲ್ಲೇ ನಮ್ಮ ಕೃತಿ ಅಭಯ ಆಲ್ರೆಡಿ ಕೂತಿದ್ದಾರೆ. ಈ ಕಡೆ ಬಂಬು ಕಾಟೇಜ್ ಐತಿ. ಇದ ಮ್ಯಾಕ್ಸಿಮಮ್ 12 ತಗೊಂತಾರ. ಮಿನಿಮಮ್ ನೀವು ಬರ್ಬೇಕಾದ್ರೆ 8 ಬಂದಿರ ಇರಬೇಕಿಲ್ಲ. ಹಾ ಬಿಸಿ ಮುಟ್ರಿ ಏನಿಲ್ಲ ಇದು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್ ಡಾಲ್ಫಿನ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳತೀನಿ. ಸೊ ಇವತ್ತಿನ ಈ ವಿಡಿಯೋ ಭಾಳ ಸ್ಪೆಷಲ್ ಆಗೋದೈತಿ ಬಿಕಾಸ್ ಇವತ್ತು ನಾವು ರೆಸಾರ್ಟಿಗೆ ಹೊಂಟೇವಿ. ಆ ರೆಸಾರ್ಟ್ ಬಂದ್ರೆ ದಾಂಡೇಲಿ ಒಳಗಿರೋ ಅಂತ ವುಡ್ ಪೆಕರ್ ರೆಸಾರ್ಟ್ ಐತಿ. ಸೊ ಇಲ್ಲೇ ನಾವು ಫಾರ್ ದಿ ಫಸ್ಟ್ ಟೈಮ್ ಬಂದೀವಿ. ಆ್ಯಕ್ಚುಲಿ ಇದ್ರದ್ದು ರಿವ್ಯೂಸ್ ಭಾಳ ಚಲೋ ಇದ್ವು, ಹಾಗಾಗಿ ಒಂದ್ಸತಿ ವಿಸಿಟ್ ಮಾಡ್ಬೇಕಂತ ಅಂದ್ಕೊಂಡು ಬಂದಿದ್ವಿ. ಸೊ ಇವಾಗ ಜಸ್ಟ್ ಬಂದೀವಿ. ಇವಾಗ ರಿಸೆಪ್ಷನ್ ಕಡೆ ಹೊಂಟೀವಿ. ಇದೇನೈತಿ ನೋಡ್ರಿ, ಇದು ರಿಸೆಪ್ಷನ್ ಏರಿಯಾ ಐತಿ. ಬಂದ ತಕ್ಷಣ ಇಲ್ಲಿ ವೆಲ್ಕಮ್ ಡ್ರಿಂಕ್ ಇತ್ತು. ಇದು ವೆಲ್ಕಮ್ ಡ್ರಿಂಕ್ ಕೊಡಾತಾರೆ. ಇದು ಯಾವ ಜ್ಯೂಸ್ ಗೊತ್ತಿಲ್ಲ, ಇದು ಜ್ಯೂಸ್ ಏನೋ ಗೊತ್ತಿಲ್ಲ. ಹಂಗೆ ಇಲ್ಲೇ ಲಗೇಜ್ ತೊಗೊಂಡು ಹೋಗಾಕ ಒಂದು ವೆಹಿಕಲ್ ಬಂದಿತ್ತು. ಅದು ನಮ್ಮ ರೂಮ್ ಮುಂದನ ನಮ್ಗೆ ವಾಪಸ್ ನಮ್ಮ ಲಗೇಜ್ ಕೊಡ್ತಾರ. ಸೊ ಇದು ಬಂದು ನಮ್ದು ರೂಮ್ ಐತಿ. ಈ ರೂಮು ಸ್ಕೈ ವ್ಯೂ ರೂಮ್ ಅಂತ ಹೇಳಿ ಐತಿ. ಸೊ ಇಲ್ಲಿ ಸ್ಟೇ ಇದ್ವಿ ನಾವು. ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗ್ತೈತಿ ಅಂತ ಹೇಳಿ ಇದು ರೂಮ್ ನಂಬರ್ 4 ಜಾಗ್ವಾರ್ ಅಂತೇಳಿ ಇತ್ತು. ಸೊ ಇವಾಗ ಒಳಗಡೆ ಹೋಗುನ್ ಬರ್ರಿ, ಎಂಟರ್ ಆಗುನಂತ. ಸ್ಟಾರ್ಟಿಂಗ್ ಬಂದ ತಕ್ಷಣ ಇಲ್ಲೇ ಲೆಫ್ಟ್ ಸೈಡಿಗೆ ವಾಶ್ರೂಮ್ ಕೊಟ್ಟಿದ್ದಾರೆ. ಸೊ ಇಲ್ಲೊಂದು ಮಿರರ್ ಐತಿ, ನೆಕ್ಸ್ಟ್ ಸಿಂಕ್. ಸೊ ಅದಾದಮೇಲೆ ನೆಕ್ಸ್ಟ್ ಕ್ಲೋಸ್ ಮಾಡಿಬಿಡ್ತೇನೆ. ಇಲ್ಲಿ ಸಾಂಗ್ ಹಚ್ಚಾರ ಹಂಗಾಗಿ. ಸೊ ನೆಕ್ಸ್ಟ್ ಬಂದು ಇಲ್ಲ ಸ್ವಿಚ್ ಬೋರ್ಡ್ ಆ್ಯಸ್ ಯೂಶ್ವಲ್. ನೆಕ್ಸ್ಟ್ ಇಲ್ಲಿ ಒಂದು ಬಾತ್ರೂಮ್ ಕೊಟ್ಟಿದ್ದಾರೆ. ಇಲ್ಲಿ ಜಸ್ಟ್ ಕಮೋಡ್ ಕೊಟ್ಟಾರ. ನೆಕ್ಸ್ಟ್ ಬಂದು ಈ ಥರ ಐತೆ ನೋಡ್ರಿ, ಇಲ್ಲೊಂದು ಡಿಸೈನ್ ಮಾಡ್ಯಾರ. ಆಮೇಲೆ ಗ್ಲಾಸ್ ಬಾಟಲ್ ಒಳಗೆ 2 ವಾಟರ್ ಬಾಟಲ್ ಕೊಟ್ಟಾರ ನೀರು. ಆಮೇಲೆ ಒಂದು ಕೆಟಲ್, 1-2 ಕಪ್. ಸೊ ಇದಿಷ್ಟು ಕೊಟ್ಟಾರ. ಸೊ ಇಲ್ಲೇ ಒಂದು ಫ್ಯಾನ್ ಹಾಕಿದ್ದಾರೆ. ಆಮೇಲೆ ಇಲ್ಲಿ ಬಂದು ಮಿರರ್ ಐತಿ. ಸೊ ಹಂಗೆ ಇಲ್ಲಿ ಲಗೇಜ್ ಎಲ್ಲ ಇಟ್ಕೋಬೋದು. ಸೊ ಇಲ್ಲಿನೂ ಸ್ಪೇಸ್ ಕೊಟ್ಟಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಇಲ್ಲೇ ಒಂದು ಕಿಂಗ್ ಸೈಜ್ ಬೆಡ್ ಕೊಟ್ಟಿದ್ದಾರೆ ನೋಡ್ರಿ, ಎಷ್ಟು ಮಸ್ತ್ ಐತಿ. ನಂಗಂತೂ ಭಾಳ ಇಷ್ಟ ಆಯ್ತು ಕಿಂಗ್ ಸೈಜ್ ಬೆಡ್. ಅದಾದಮೇಲೆ ಇಲ್ಲೇ AC ಕೊಟ್ಟಿದ್ದಾರೆ ರೀ ಒಂದು. ಅದಾದಮೇಲೆ ನೆಕ್ಸ್ಟ್ ಇವಾಗ ಮೇಲೆ ಹೋಗೋಣ. ಇದು ಸ್ಕೈ ವ್ಯೂ ರೂಮ್ ಅಲ್ಲ, ಸೊ ಹಾಗಾಗಿ ಇಲ್ಲೇ ಮೇಲೆ ಕೊಟ್ಟಿದ್ದಾರೆ. ಸೊ ನಮ್ಮ ಕಾರ್ತಿಕ್ ಆಲ್ರೆಡಿ ಕುಂತಿದ್ದಾರೆ ನೋಡ್ರಿ ಇಲ್ಲಿ. ಎಷ್ಟು ಮಸ್ತ್ ಐತಿ, ನಂಗಂತೂ ಭಾಳ ಇಷ್ಟ ಆಯ್ತು. ಇಲ್ಲಿ ಒಂದು ಫ್ಯಾನ್ ಐತಿ. ಸೊ ಈ ಥರ ಐತಿ ಬೆಡ್. ಸೊ ಇದು ಕಿಂಗ್ ಸೈಜ್ ಬೆಡ್ ಐತಿ. ನೆಕ್ಸ್ಟ್ ಬಂದು ಇಲ್ಲೇ ಈ ಥರ ವ್ಯೂ ಐತಿ. ಸೊ ಈ ಸೈಡೂ ಐತಿ. ಇಲ್ಲೇ ನಮ್ಮ ಕೃತಿ ಅಭಯ ಆಲ್ರೆಡಿ ಕೂತಿದ್ದಾರೆ. ಸೇಮ್ ಆ್ಯಸ್ ಇಟ್ ಈಸ್ ಈ ಕಡೆ ಹೆಂಗೈತಿ, ಸೊ ಅದೇ ಥರನೇ ಐತಿ. ಇಲ್ಲಿ ನೋಡ್ರಿ ಕೆಳಗೆ ಹಾಯ್ ಮಾಡತ್ತಾರ. ಸೊ ಆಮೇಲೆ ಇಲ್ಲಿ ಝೂಮರ್ ಐತಿ, ಮಸ್ತ್ ಚೆನ್ನಾಗೈತಿ. ಆ್ಯಕ್ಚುಲಿ ವೀಡಿಯೋನಾಗಿನ್ಕಿನ್ನ ಹಂಗೆ ನೋಡಕ್ಕೆ ಮಸ್ತ್ ಬ್ಯೂಟಿಫುಲ್ ಆಗಿ ಕಾಣಿಸತೈತಿ. ಸೊ ಅವಯ ಕೃತಿ ಆಲ್ರೆಡಿ ಕುಂತಾರ. ಇವಾಗ ಜಸ್ಟ್ ಚೆಕ್-ಇನ್ ಆದ್ವಿ. ನೆಕ್ಸ್ಟು ಇನ್ನೇನು ಬಾಕಿ ಐತಿ, ನೆಕ್ಸ್ಟು ಬಾಲ್ಕನಿ. ಸೊ ಇಲ್ಲೇ ಒಂದು ಬಾಲ್ಕನಿ ಐತಿ. ಯಾವುದು ನೇಚರ್ ವ್ಯೂ ಬಾಲ್ಕನಿ ಐತಿ. ಸೊ ಈ ಥರ ಆಯ್ತು ನೋಡ್ರಿ ಅಲ್ಲಿ. ಆಮೇಲೆ ಇಲ್ಲಿ ಸಿಟ್ಟಿಂಗ್ ಚೇರ್ ಅಂತಾರೆ. ಆಮೇಲೆ ಇಲ್ಲಿ ಕುತ್ಕೊಳಕ್ಕೆ ಚೇರ್ ಕೊಟ್ಟಾರ. ಆಮೇಲೆ ಇಲ್ಲಿ ಟೀ ಕಾಫಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಇವು ನೋಡ್ಕೋತ. ಕೆಳಗಡೆ ಈ ಕಡೆ ಬಂಬು ಕಾಟೇಜ್ ಐತಿ. ಇದಾ ಬಂಬು ಕಾಟೇಜ್? ಬಂಬು ಕಾಟೇಜ್ ರೌಂಡ್ ಶೇಪ್ ಒಳಗೆ ತೋರಿಸಿದ್ರಲ್ಲ, ಹಾಂ. ಟೋಟಲ್ 4 ಚೇರ್ ಕೊಟ್ಟಾರ. ಈ ಸೈಡಿಂದ ರೂಮ್ ಅಲ್ಲಿ ನೋಡಲ್ಲಿ ಇಳಾಕ್ ಕುಂತ್ರು ಸರ್. ಆಗಲೇ ಟೋಟಲ್ ಎಷ್ಟು ಮೆಂಬರ್ಸ್ ಇರ್ಬೋದು? 12 ಮೆಂಬರ್ಸ್ ಇರ್ಬೋದು. ಈ ಕಡೆ ಬಾ, ಬೆಳಕು ಬರತ್ತಿಲ್ಲ. ಹಾಂ, ಮಿನಿಮಮ್ 12 ತಗೊಂತಾರ. ಹಾಂ, ಮೇಲೆ 4 ಮ್ಯಾಕ್ಸಿಮಮ್. ಸಾರಿ, ಮಿನಿಮಮ್ ಅಲ್ಲ, ಮ್ಯಾಕ್ಸಿಮಮ್ 12 ತಗೊಂತಾರ. ಮಿನಿಮಮ್ ನೀವು ಬರ್ಬೇಕಾದ್ರೆ 8 ಬಂದಿರ ಇರಬೇಕಿಲ್ಲ. ಚಲೋ ಚೆನ್ನಾಗೈತಿ. ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಚೆನ್ನಾಗೈತಿ. ಫ್ಯಾಮಿಲಿ ಜೊತೆಗೆ ಅಂದ್ರೆ ಮಸ್ತ್ ಟೈಮ್ ಸ್ಪೆಂಡ್ ಮಾಡ್ಬೋದು. ಫ್ಯಾಮಿಲಿ ಬರ್ಬೇಕು, ಇಲ್ಲ ಫ್ರೆಂಡ್ಸ್ ಬರ್ಬೇಕು ಅಂದ್ರೆ ಮಸ್ತ್. ಹೆಂಗೈತೆ ಹಬ್ಬು? ಎಷ್ಟೈತಿ?
ರೂಮ್ ಎಲ್ಲ ನೋಡಿಕೊಂಡು ಅದಾದಮೇಲೆ ಲಂಚಿಗೆ ಅಂಥೇಳಿ ಬಂದೀವಿ ನೋಡ್ರಿ. ಸೊ ಲಂಚಿಗೆ ಏನೇನೆಲ್ಲ ವೆರೈಟೀಸ್ ಇದ್ವಪ್ಪ ಅಂದರೆ ಚಪಾತಿ ಮತ್ತು ವೆಜಿಟೇಬಲ್ ಸಲಾಡ್, ಆಮೇಲೆ ಗೋಬಿ ಮಂಚೂರಿ, ಪನ್ನೀರ್ ಕರಿ, ನೆಕ್ಸ್ಟು ರೈಸು, ಆಮೇಲೆ ವೈಟ್ ರೈಸು ಇತ್ತು, ಮಸಾಲ ರೈಸು ಇತ್ತು, ದಾಲ್ ಇತ್ತು, ಆಮೇಲೆ ಸಾಂಬಾರು ಮತ್ತು ಮೊಸರು, ಸ್ವೀಟು, ಹಪ್ಪಳ. ಸೊ ಭಾಳಷ್ಟು ವೆರೈಟೀಸ್ ಇದ್ದು ವೆಜ್ ಒಳಗೆ. ಆಮೇಲೆ ನಾನ್ ವೆಜ್ ಒಳಗೆ ಚಿಕನ್ ಕರಿ ಮತ್ತು ಎಗ್ ಕರಿ ಇತ್ತು. ಎರಡರದ್ದು ಟೇಸ್ಟ್ ಚೆನ್ನಾಗಿತ್ತು. ಲಂಚ್ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ನೆಕ್ಸ್ಟ್ ನಾವು ಹೋಗಿರತ್ತಿದ್ದು ಸ್ವಿಮ್ಮಿಂಗ್ ಪೂಲಿಗೆ. ಸೊ ಮೇನ್ ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ಬೇಕಂತ ಅಂದ್ಕೊಂಡು ಬಂದಿದ್ವಿ. ಸೊ ಹಂಗಾಗಿ ಇಲ್ಲೇ ಮಸ್ತ್ ಆಟ ಆಡಕ್ಕಂತೇಳಿ ಹೊಂಟೆ ನೋಡ್ರಿ. ಹೋಗೋಕ್ಕಿಂತ ಮುಂಚೆ ಇಲ್ಲೇ ಜಂಪಿಂಗದ್ದು ಗೇಮ್ ಇತ್ತು, ಸಣ್ಣ ಮಕ್ಕಳಿಗೆ ಆಟ ಆಡೋಕ್ಕೂ ಮಸ್ತ್ ಐತಿ ಇಲ್ಲೇ. ಜಂಪ್ ಮಾಡಕ್ಕೆ ಹೊಂಟಾರೀಗ. ಯಾರಲ್ಲಿ ತಗೋ ಮಾಡ. ಇದೇ ನೋಡ್ರಿ ಜಾಕೂಜಿ. 1-3 ಚಾಲು ಅದಾವ, 1-3 ಬಂದ್ ಅದಾವ. ಎಷ್ಟು ಚಲೋ ಅದ ಅಷ್ಟ್ರಾಗ ಇಲ್ಲಿ ನಾವು ನೋಡ್ರಿಲ್ಲ ಕುರುಬುಡ್ಡಿ ಕಾರು ಅಬ್ಬು. ಸೊ ಇವಾಗ ನಾವು ಆ್ಯಕ್ಟಿವಿಟೀಸಿಗೆ ಬಂದೇವಿ. ಇಲ್ಲೇ ಪೇಯ್ಡ್ ಆ್ಯಕ್ಟಿವಿಟೀಸ್ ಅಂತ ಐತಿ, ಬಟ್ ನಮಗೆ ಫ್ರೀ ಕೊಟ್ಟಿದ್ದಾರೆ. ಸೊ ಇದ್ರ ಒಳಗೆ ಏನೈತಪ್ಪ ಅಂದ್ರೆ 360 ಡಿಗ್ರಿ ಸೈಕಲ್ ರೈಡ್ ಐತಿ, ಗೈರೋ ರೈಡ್ ಐತಿ, ಆಮೇಲೆ ಬಂಜ್ ಎಜೆಕ್ಟರ್ ಐತಿ. ಸೊ ಇವು 3 ಇರ್ತೈತಿ. ಸೊ ಇಲ್ಲೈತೆ ನೋಡ್ರಿ, ಇದಕ್ಕೆ ಏಜ್ ಲಿಮಿಟು ಐತಿ. 15 years to 50 years ತನಕ ಅಷ್ಟು ಕರ್ಕೋತಾರೆ. ಸೊ ಇಲ್ಲೈತೆ ನೋಡ್ರಿ, ಇದು 3 ಆಟ ಆಡ್ಬೋದು. ಬಟ್ ಇದ್ರ ಒಳಗೆ ಒಂದೇನೆ ಕೆಟ್ಟದಂತೆ. ಸೊ ಹಾಗಾಗಿ 2 ಆಡಿಸ್ತಾರೆ. 360 ಡಿಗ್ರಿ ಸೈಕಲ್, ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಯಾವುದು ಐತಲ್ಲ, ಅದು ಬಂಜಿ ಎಜೆಕ್ಟರ್ ಅಂತೇಳಿ. ಸೊ ಇವೆರಡು ಸೈಕಲ್ ರೈಡ್ ಅದಾವು. ಗೈಕೋ ರೈಡ್ ಇಲ್ಲ, ಗೈಕೋ ರೈಡ್ ಫುಲ್ ಬಂದ್ ಆಗ್ಬಿಟ್ಟೈತೆ ನೋಡಲ್ಲಿ. ಅದು ಚೆನ್ನಾಗಿತ್ತು, ಬಟ್ ಅದು ಬಂದಾಗೈತಿ. 4 ಜನ ಆಡ್ಬೋದಿತ್ತು ಅದನ್ನು. ಸೊ ಇವಾಗ ಟ್ರೈ ಮಾಡೋನು. ನಾನಂತರೂ ಒಂದ್ಸತಿನೂ ಟ್ರೈ ಮಾಡಿಲ್ಲ ಲೈಫ್ನಾಗ 360 ಡಿಗ್ರಿ ಸೈಕ್ಲಿಂಗದ್ದು. ಸೊ ನೋಡೋಣ ಅಂತ. ಆಮೇಲೆ ಇದನ್ನಂತರೂ ಸ್ವಲ್ಪ ಭಯ ಅನ್ಸಾತೈತಿ, ಬಿಕಾಸ್ ನಾವು ನೋಡ್ತಿರ್ತೀವಲ್ಲ ಬೇರೆದವ್ರು ಆಡೋದು, ಫುಲ್ ಎಲ್ಲ ಚೀರಾಡ್ತಿರ್ತಾರೆ. ಹಂಗಾಗಿ ಫಸ್ಟಿಗೆ ಇವ್ರು ಆಟ ಆಡಕ್ಕೆ ಹೋಗ್ಯಾರ. ಕುರನ್ ಕಳ್ಸೋಣಂತ ನೆಕ್ಸ್ಟಿಗೆ. ಐ ಕುರು, ನೆಕ್ಸ್ಟ್ ನೀನು. ನಿಂಗೆ 50 ಅಲ್ಲ, ಏನು ಹಿಡ್ಕೋಬೇಕಂತನೇ ಗೊತ್ತಿಲ್ಲ ಅಂತ ಈಗ ಸ್ಟಾರ್ಟ್ ಮಾಡತ್ತಾರ. ಇಲ್ಲೇ ಸ್ಟಾರ್ಟ್ ಮಾಡತ್ತಾರ. One. ನೆಕ್ಸ್ಟ್ ಈಗ ಸಹನಾರು ಆಡ್ತಿದ್ದಾರೆ. 2, 1 ಒಂಟ ಕಾರ್ತಿಕ. ಹಾ ತುಳಿ ಬೆಳೆ ತುಳಿ. ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಫಿಂಗರ್ ಚಿಪ್ಸ್ ಮತ್ತು ಟೀ ಕಾಫಿ ಇತ್ತು. ಪೂಲಿಗೆ ಬಂದೀವಿ, ಮಧ್ಯಾಹ್ನ ಬರೋಕ್ಕಾಗಲಿಲ್ಲ. ಸೊ ಹಾಗಾಗಿ ಇವಾಗ ಬಂದೀನಿ ನಾನು. ಈವ್ನಿಂಗ್ ಆಗೈತಿ. ಸೊ ಇವಾಗ ಜಾಕೂಜಿಗೆ ಹೋಗೋಣ ಅಂತ, ಎಕ್ಸ್ಪೀರಿಯನ್ಸ್ ಮಾಡೋಣ. ಫೋಟೋ ಜೋರ್ ಲಗಕ್ಕೆ. ಸ್ವಿಮ್ಮಿಂಗ್ ಪೂಲ್ ಒಳಗೆ ಮಸ್ತ್ ಎಂಜಾಯ್ ಮಾಡಿ ನೆಕ್ಸ್ಟ್ ನಾವು ಡಿನ್ನರಿಗೆ ಅಂಥೇಳಿ ಬಂದೆವು ನೋಡ್ರಿ.
ಡಿನ್ನರು ಭಾಳ ಸ್ಪೆಷಲ್ ಇತ್ತು, ವೆರೈಟೀಸ್ ಇದ್ವು ಫುಡ್ ಎಲ್ಲ. ಸೊ ಚೆನ್ನಾಗಿತ್ತು ಟೇಸ್ಟ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಸೊ ಇವಾಗ ನಾವು ಟೀ ಪ್ರಿಪೇರ್ ಮಾಡತ್ತೀವಿ ನೋಡ್ರಿ ಎಲ್ಲರೂ ಸೇರಿ. ಚಾ ಮಾಡಾಕ ಅಲ್ವನು ನಾಕಿದ್ವಲ್ಲ ಇನ್ನೊಂದೈತ್ಲ ಮತ್ತೆ ನೋಡಿ ಇರ್ಲಿ ನೋಡಿ ನಂತ ಆಮೇಲೆ ಟೀ ಬ್ಯಾಗ್ ಇಲ್ಲ, ಆಮೇಲೆ ಹಾಕೋದ್ರಿ ಅದು ಹರಿದಿಡ್ರಿ ಅವನು ಸದ್ಯಕ್ಕೆ ಮಿಲ್ಕ್ ಅದಕ್ಕೆ ವಾಟರ್ ಮಿಕ್ಸ್ ಮಾಡ್ತಾ ಇದೀವಿ. ಇದು ಚಾ ಹಾಕೈತೆ ಏನಕ್ಕೈತೆ ಗೊತ್ತಿಲ್ಲ, ಕುಡಿದವ್ರು ಹೇಳಿ ಹಿಂಗ್ ಮಾಡ್ತಾರ ಇಲ್ಲ ಹಿಂಗ ಮಾಡ್ತಾರಲ್ಲ ನೋಡಿ ನಾನು. ಶುಗರ್ ಇದೆ ಅದಾವಲ್ಲ ಶುಗರ್ ಬ್ಯಾಡ್ರಿ ಮಾಮ, ಏನಾಗಲ್ಲ ಬ್ಯಾಗ್ ತರ್ರಿ ಆಮೇಲೆ ಹಾಕೊಂತಾರ್ರಿ. ಈಗೆಲ್ಲ ಹಾಕಿ ರೆಡಿ ಇಟ್ಟದ ಬಿಸಿನೀರು ಹಾಕಿ ಅಲ್ಲ ಬಿಸಿ ಐತಿಲ್ಲ ನೋಡು. ಏನಿಲ್ಲ ಇದು ಹಾ ನೋಡು ಇಲ್ಲಿ ಸಕ್ರೆ ಸಕ್ರೆ ಹಾಕ್ರಿ ಹಾಕ್ತಾರ್ರಿ. ಸಕ್ರೆ ಸಕ್ರೆ ಹಾಕ್ರಿ. ತಡಿ ಸಕ್ರೆ ಇನ್ನ ರೆಡಿ ಆಗಿಲ್ಲ, ಒಂದೊಂದ್ರ ಹಾಕ್ಬಿಬ್ರು. ಬಿಸಿ ಆಗಿಲ್ಲ ಸ್ವಲ್ಪ ನನಗೆ ಹಾಕ್ರಿ. ಆಮೇಲೆ ಬೇಕು ಹಾಕೊಳಕ್ ಬರ್ತೈತೆ. ಚೆನ್ನಾಗಿ ಆರಾಮ್ಸೆ ಜೋರ್ ಹಾಕ್ಬೇಕು, ಆರಾಮ್ಸೆ ಬರಲ್ಲ. ಜೋರ್ ಹಾಕ್ಬೇಕಂತ ನೀನು ಸಪ್ಪೆಲ್ಲ ತಪ್ಪೈತ್ರ ಎರಡು ಹಾಕ್ರಿ ಹರಿದು ಹಾಕ್ರಿ. ಆದ್ರೆ ಇದು ನೀರು ಸ್ವಲ್ಪ ಇದಾಗಿದೆ ಕಾದಿಲ್ಲ, ಹಿಂಗೆ ತಿಂಕ್ರು ಉಪಯೋಗಿಲ್ಲ. ಖಾರ ಇದು ಕರಗದಿಲ್ಲ, ಅದು ಬಿಸಿಲಿ ಬಿಸಿ ಆಗ್ಬೇಕಿತ್ತು, ಇನ್ನೂ ಬಿಸಿ ಆಗ್ಬೇಕಿತ್ತು. ಫುಲ್ ಎತ್ತೆತ್ತು ಹಾಕ್ಬಿಡ್ಲಿ, ಅದ್ರಾಗ ಎತ್ತೆತ್ತಿಡಿ ಹಿಂಗೆ ಎತ್ತೆತ್ತಿಡಿ ಅದ್ರಾಗ ಹಿಂಗೆ ಆಟ ಆಡ. ವಾವ್ ಟೀ ಕುಡಿಲಿಕ್ಕೆ ಫಸ್ಟ್ ಟೈಮ್, ಆಕ್ಚುಲಿ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಏಪ್ಪ ಈ ಕಡೆ ಬಾ ಅವ್ನು ಯೂಸ್ ನೇಚರ್ ಹೋಗಿ ನಾವು ಹೊಂಟೇವೆ. ಎಲ್ಲಿ ಮಟ್ಟ ಹೋಗುತ್ತಪ್ಪ, ಬೆಳಗ್ಗೆನ ಇರ್ತದೆ ಬಟ್ ಬೆಳಗ್ಗೆ ಸೊ ಹಾಗಾಗಿ ಇವಾಗ ನಾವು ಅಷ್ಟೇ ಸೇರಿ ನೇಚರ್ ವಾಕ್ ಮಾಡತ್ತೀವಿ. ಸೊ ಹೋಗುನ್ ನೋಡ್ರಿ, ಅಲ್ಲಿ ಮೇನ್ ರೋಡ್ ತನಕ ಹೋಗುನಂತ ಮುಗಿಸ್ ವಾಪಸ್ ಬಂದ್ಬಿಡು. ಅದ ನೇಚರ್ ವಾಕ್, ಬ್ಯೂಟಿಫುಲ್ ನೇಚರ್ ವಾಕ್. ಸರ್ಪ್ರೈಸ್ ಆಗುತ್ತೆ. ಈ ಕಡೆ ದ್ರಾಕ್ಷಿ ಗಿಡ ಐತೆ ನೋಡ್ರಿ, ವಾವ್ ಕಾಲ್ ಮೇಲೆ ಕಲ್ಲು ಇಟ್ಕೊಂಡು ಓಡ್ತಾ ಇರುವಂತ ಪ್ರಜೆಗಳು. ಹಾ ಬರ್ರಿ, ಸ್ಟಡಿ ನಾನು ರೆಡಿ ಸ್ಟಡಿ ಅಂತೀನಿ. ಹಾ ರೆಡಿ ಸ್ಟಡಿ 1 2 3 ಗೋ. ಹಾ ಔಟ್, ಎಲ್ಲಾರು ಔಟ್, ಎಲ್ಲಾರು ಔಟ್. 1 2 3. ಇಲ್ಲಿ ಆರ್ಚರಿ ಆಡಾಕ ಕುಂತಾವ, ಈ ಕಡೆ ಜೋಕಾರಿ ಆಡ ಅಂತಾರ. ಸಾಕು ಜೋರ್ ಜೋಕ್ಬೇಡ. ನೆಕ್ಸ್ಟ್ ಇವಾಗ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಬಂದೇವು ನೋಡ್ರಿ. ಬ್ರೇಕ್ಫಾಸ್ಟಿಗೆ ಏನೇನೆಲ್ಲ ವೆರೈಟೀಸ್ ಅದಾವಪ್ಪ ಅಂತ ನೋಡೋಣ ಬರ್ರಿ. ಇಡ್ಲಿ, ಸಾಂಬಾರು, ಚಟ್ನಿ, ಅವಲಕ್ಕಿ, ಆಮೇಲೆ ಶೀರಾ ಇತ್ತು, ಬ್ರೆಡ್ಡು, ಬಟ್ರು, ಆಮೇಲೆ ಜಾಮ್ ಇತ್ತು. ಸೊ ನೆಕ್ಸ್ಟ್ ವಾಟರ್ ಮಿಲನ್ನು ಇತ್ತು. ಸೊ ಹಂಗೆ ಆಮ್ಲೆಟು ಇತ್ತು ರೀ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾವು ವಾಪಸ್ ಮನೆಗೆ ಹೊಂಟ್ವಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.